ಧೋನಿ ಫ್ಯಾನು. ಇವನ್ ಬಂದ್ಬಿಟ್ಟು ನಾವು ಜರ್ಸಿ ಹಾಕ್ಸ್ಕೊಂಡ್ ಬಂದಿರೋದು. ನಾಟ್ CSK ಓನ್ಲಿ ಧೋನಿ. RCB ಸಪೋರ್ಟ್ ಮಾಡೋದು ನಾವು. ವಯಸ್ಸಾಗಿರೋ ನಿಮ್ ಬಾಸು ಇನ್ನು ಆಡ್ತಾ ಇರೋದ್ ಯಾಕೆ? RCB ಸೂಪರ್ ಎಕ್ಸೈಟೆಡ್ ಮೇಡಮ್, ಸೂಪರ್ ಎಕ್ಸೈಟೆಡ್. ನಾವು ಎಷ್ಟೋ 2 ವರ್ಷ ತನಕ ವೇಟ್ ಮಾಡಿ ಈ ಸಲ ಬುಕ್ ಟಿಕೆಟ್ ಸಿಕ್ಕಿದೆ ನಮಗೆ. ಸೂಪರ್ ಎಕ್ಸೈಟೆಡ್. ಅದು ಚೆನ್ನೈ ಮೇಲೆ ಇರೋದ್ರಿಂದ ನಾವು ಅದೇ ಎಕ್ಸೈಟ್ಮೆಂಟ್ ಅಲ್ಲೇ ಓಡ್ ಬಂದಿದ್ದೀವಿ ಇವಾಗ ಯಲಹಂಕದಿಂದ. ತುಂಬಾ ಕಷ್ಟ ಆಯ್ತು ಮೇಡಮ್. ಇದು 2ನೇ ಸಲ ನಾವು ಟ್ರೈ ಮಾಡ್ತಾ ಇರೋದು. ಬೇಗ ಇಟ್ಸ್ ಲೈಕ್ ಫಾಸ್ಟ್ ಫಿಂಗರ್ಸ್. ಯಾರು ಬೇಗ ಸಿಗುತ್ತೆ ಅವ್ರಿಗೆ ಬೇಗ ಹೋಗುತ್ತೆ ಅನ್ನೋ ತರ ಇತ್ತು. ನಾನು ಎಲ್ಲ ಡೂಪ್ಲಿಕೇಟ್ ಅನ್ಕೊಂಡಿದ್ದೆ, ಏನೋ ಮೋಸ ಮಾಡ್ತಿದ್ದಾರೆ ಅಂತ. ಬಟ್ ಇಲ್ಲ, ಸಿಕ್ಕಿದೆ ನಮ್ಗೆ ಆನ್ಲೈನಲ್ಲಿ ಸಿಕ್ತು. ಇಲ್ಲ ಮೇಡಮ್, ಯಾರ್ದು ಎಕ್ಸ್ಪೀರಿಯನ್ಸ್ ಆಗಿದ್ದು ಕೇಳಿಲ್ಲ. ಎಲ್ಲ ನೀಟಾಗೆ ಮಾಡಿದ್ದಾರೆ. ಇಟ್ಸ್ ಗುಡ್ ಟೆಕ್ನಾಲಜಿ ದೇ ಹ್ಯಾವ್ ಯೂಸ್ಡ್. ಇಲ್ಲಿಂದ ಏನೂ ಡೂಪ್ ಆಗಲ್ಲ ಮೇಡಮ್. ಅಫ್ಕೋರ್ಸ್ ಮೇಡಮ್, ನೀವೇನು ಹಿಂಗೆ ಹೇಳ್ತಿದ್ದೀರಾ? RCB ನೇ ಗೆಲ್ಬೇಕು. ಅದು CSK ಮೇಲೆ ಇರೋದ್ರಿಂದ RCB ಡೆಫಿನೆಟ್ಲಿ ಗೆಲ್ಲುತ್ತೆ ಈ ಸಲ. ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ ಬಾಯ್ಸು. ಡೆಫಿನೆಟ್ ವಿರಾಟ್ ಅವ್ರಿಗೋಸ್ಕರನೇ ಬಂದಿರೋದು. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ IPL ಬಂದಿರೋದು ಲೈಕ್ ಸ್ಟೇಡಿಯಂಗೆ. ವಿರಾಟ್ ಸಲುವಾಗಿ ನೋಡಿದ ಮೇಲೆ ಗೊತ್ತಾಗುತ್ತೆ. ಬೆಳಗ್ಗೆಯಿಂದ ಊಟನೂ ಮಾಡಿಲ್ಲ, ಹಂಗೆ ಎಕ್ಸೈಟ್ ಆಗಿದ್ದಾಳೆ ಅವಳು. ಇವಾಗ ವಿರಾಟ್ ನೋಡ್ಬೇಕಾಗಿದೆ. ವಿರಾಟ್ ನೋಡಿದ್ರೇನೆ ಅವಳಿಗೆ ಇವಾಗ ಸ್ವಲ್ಪ ಜೋಶ್ ಬರೋದು. ಪ್ಲೇಯರ್ ಅಂತ ಇಲ್ಲ ಮೇಡಮ್, ನನಗೆ ಅಂಬತಿ ರೈಡು ಇಲ್ಲ ಮೇಡಮ್. ಒಂಥರ ಇಟ್ಸ್ ಲೈಕ್ ಅವರು RCB ವಿರುದ್ಧ ಇರೋ ತರ ಇದ್ದಾರೆ ಅವರು. ಇಟ್ಸ್ ಮೊದ್ಲಿಂದನೂ ಅದು ಜನರೇಷನ್ ಒಂದು 3-4 ಸೀಸನ್ಸ್ ಇಂದನೂ ಅವ್ರನ್ನ ಹೇಟ್ ಮಾಡ್ಕೊಂಡೇ ಬಂದಿದ್ದೀವಿ. ಸೊ ಅಂಬತಿ ರೈಡು ಮೋಸ್ಟ್ ಹೇಟೆಸ್ಟ್ ಫಾರ್ ಅಸ್. ಚೇಸ್ ಮೇಡಮ್, ಡೆಫಿನೆಟ್ಲಿ ಚಿನ್ನಸ್ವಾಮಿ ಚೇಸಿಂಗ್ ಬೆಸ್ಟು. ಸೊ ಲಾಸ್ಟ್ ಟೈಮು ಚೇಸಿಂಗ್ ಗೆದ್ದಿದ್ದೀವಿ, ಈ ಸಲನೂ ಚೇಸಿಂಗಲ್ಲಿ ಇದ್ದೀವಿ. ಸೊ ಅವ್ರ ಬೌಲಿಂಗ್ ಅಷ್ಟು ಚೆನ್ನಾಗಿಲ್ಲ. ಸೊ ನಾವು ಅದನ್ನ ಅಡ್ವಾಂಟೇಜಲ್ಲಿ ತಗೋತೀವಿ. ಹೇಳಿ ಮೇಡಮ್, ನಮ್ಗೆ ಹೇಳಿ. ಡೆಫಿನೆಟ್ಲಿ ನಾಟ್ ಅಂತ ನಾನು ಹೇಳ್ತೀನಿ. ಅವ್ರಿಗಿನ್ನೂ ಅವ್ರ ಫಿಟ್ನೆಸ್ ನೋಡಿದ್ರೆ ಇನ್ನೂ ಟೈಮ್ ಇದೆ ಅವ್ರಿಗಿನ್ನೂ ಇನ್ನೊಂದು 5-6 ಸೀಸನ್ ಅಂತಂತೂ ಪಕ್ಕ ಆಡ್ತಾರೆ. ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಇನ್ಎಕ್ಸ್ಪೀರಿಯನ್ಸ್ ಮೇಡಮ್, ಅವರಿಗೆ ಧೋನಿ ಅವರಿಲ್ಲ. ಸೊ ಇನ್ಎಕ್ಸ್ಪೀರಿಯನ್ಸ್ ಬೌಲಿಂಗು, ಯಂಗ್ ಟೀಮ್ ಇದೆ. ಸೊ ಯಂಗ್ ಕ್ಯಾಪ್ಟನ್ ಇದ್ದಾರೆ. ಸೊ ಅದು ಒಂದು ರೀಸನ್ ಇರ್ಬೋದು. ನಿಮ್ಮ ನಿಮ್ಮ ವಸ್ತುಗಳನ್ನು ಜೈ RCB. ಈ ಸಲ ಕಪ್ ಇನ್ನೊಂದ್ ಸಲನೂ ನಮ್ದೇನೆ ಇರತಕ್ಕದ್ದು. ಅವ್ರ ಫೀಲ್ಡ್ ಅಲ್ಲಿ ಇರೋದೇ ನೋಡಕ್ ಚೆನ್ನಾಗಿರುತ್ತೆ. ಸೊ ಅದೇ ಒಂದ್ ರೀಸನ್. ನೆಕ್ಸ್ಟ್ ಇಯರ್ ನನ್ಗೆ ಐಡಿಯಾ ಇಲ್ಲ. ಸೊ ಅದೇ ಒಂದ್ ರೀಸನ್. ಇಯರ್ ಟಿಕೆಟ್ ಸಿಕ್ಕರೆ ಖುಷಿ ಆಗಿರ್ತೀರಿ ಅಂತ ಐ ಟ್ರೈಡ್. ನೀ ಜೈ RCB ಅಷ್ಟೇ. RCB ಇದೆ. ಎಷ್ಟು ಖುಷಿ ಇದೆ ಮೇಡಮ್, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆನ್ಲೈನಲ್ಲೇ ತಗೊಂಡಿರೋದು. ನಾನೇ ಬುಕ್ ಮಾಡಿರೋದು. ಆ್ಯಕ್ಚುಲಿ ತುಂಬ ವೆಯ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ SRHಗೆ ಬಂದುಬಿಟ್ಟು 4 o'clock ಓಪನ್ ಆಗಿತ್ತು. ಈ ಟೈಮ್ ನಾವು 4 o'clock ಓಪನ್ ಆಗುತ್ತೇನೋ ಅಂತ ಮುಂಚೆ ಆಫೀಸಲ್ಲಿ ಇರಬೇಕಾದ್ರೆ ರಿಫ್ರೆಶ್ ಮಾಡ್ತಾ ಕೂತಿದ್ವಿ. 3:47ಗೆಲ್ಲ ಓಪನ್ ಆಯಿತು. ಬುಕ್ ಮಾಡೋಕ್ಕೆ ಟ್ರೈ ಮಾಡಿದೆ. ಲಕ್ಕಿಲಿ ನನಗೆ ಐ ಗಾಟ್ ಇಟ್. 3,750 ಸಮಥಿಂಗ್. ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಷನ್ ಇಲ್ಲ. ಬಿಕಾಸ್ ನಾನೇ ಬುಕ್ ಮಾಡ್ಕೊಂಡು ನಾವು ಬಂದಿರೋದಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಂ, ಹೌದು ಹೌದು. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಯಾಕಂದರೆ ಇವಾಗ ಅವರು ಮೇ ಬಿ ಸ್ಟ್ರಾಟಜಿಕ್ ಚೇಂಜ್ ಮಾಡ್ಕೋಬೋದು. RCBನೇ ವಿನ್ ಆಗುತ್ತೆ. ಯಾಕಂತಂದರೆ ಟೀಮ್ ಆಲ್ರೆಡಿ ಡಿಫೆಂಡಿಂಗ್ ಚಾಂಪಿಯನ್ಸು, ಅದೇ ವಿನ್ ಆಗುತ್ತೆ. ನಾವು ವಿ ಆರ್ ಗೋನಾ ವಿನ್. ಕೊಹ್ಲಿ ಅವರೇ ಇಷ್ಟ. ಯಾಕೆಂದರೆ ಮೊದಲಿಂದನೂ ಅವರೇ ಇಷ್ಟ. 200+ ಅನ್ಕೋತೀನಿ. ಆ ಥರ ಏನಿಲ್ಲ. ಬೆಸ್ಟ್ ಆಫ್ ಲಕ್. ಈ ಸಲ ಕಪ್ ನಮ್ದೇ ಆಗ್ಲಿ ಅಂತ. ಸರ್, RCB ಮ್ಯಾಚ್ ಇವಾಗ ಹೈ ವೋಲ್ಟೇಜ್ ಪಂದ್ಯ ಮತ್ತೆ ಬದ್ಧ ವೈರಿಗಳು ಮೇಡಮ್, ಇವ್ರು ಆಕ್ಚುಲಿ ಇವನು ಧೋನಿ ಫ್ಯಾನು. ಇವನ್ ಬಂದ್ಬಿಟ್ಟು ನಾವು ಜರ್ಸಿ ಹಾಕ್ಸ್ಕೊಂಡ್ ಬಂದಿರೋದು ಬೈದ್ಬಿಟ್ಟು. ಅದಕ್ಕೆ ಬರ್ತಾ
ಇಲ್ಲ ಫೀಲ್ ಇದೆ. ಬಟ್ ನಮ್ಮ ಆರ್ ಸಿ ಬಿ ಕನ್ನಡ ಅದಕ್ಕೆ ಸಪೋರ್ಟ್ ಮಾಡೋಕೆ ಒಂದು ಕಡೆ ಬಿಟ್ಟರೆ ಧೋನಿ ಈ ಟೈಮಲ್ಲಿ ಇಲ್ಲ. ಬಟ್ ನಾವು ಭಾಳ ಮಿಸ್ ಮಾಡ್ಕೊಳ್ತೀವಿ ಧೋನಿನ. ಹಾಂ ಮ್ಯಾಮ್. ಹಾಂ ನಾಟ್ ಸಿ ಎಸ್ ಕೆ ಓನ್ಲಿ ಧೋನಿ. ಆರ್ ಸಿ ಬಿ ಸಪೋರ್ಟ್ ಮಾಡೋದು ನಾವು. ಆರ್ ಸಿ ಬಿ ಸಪೋರ್ಟು. ಬಟ್ ಭಾಳ ಅಂದ್ರೆ ಭಾಳ ಮಿಸ್ ನಾನು ಬರ್ತಾನೆ ಇರಲಿಲ್ಲ, ಇವ್ರು ಬರೋಂತ ಕರ್ಕೊಂಬಂದರು. ಬಟ್ ಇರಲಿ, ಧೋನಿ ಎಲ್ಲೇ ಆದಷ್ಟು ಬೇಗ ಅವ್ರು ಆರಾಮ ಆಗ್ಬೇಕು ಅಷ್ಟೇ ಕೇಳ್ಕೊಳ್ಳೋದು ನಾವು. ವಿರಾಟ್ ಕೊಹ್ಲಿನೇ ಮ್ಯಾಮ್. ಧೋನಿ ಆರ್ ಸಿ ಬಿನೇ ಗೆಲ್ಬೇಕು. ಧೋನಿ ಇಲ್ವ ಅಲ್ಲಿ ಆರ್ ಸಿ ಮ್ಯಾಮ್. ನಾವು ಕ್ರಿಕೆಟ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಧೋನಿಯಿಂದ. ಆ ಧೋನಿ ಇಲ್ಲ ಮಕ್ಕ ಕ್ರಿಕೆಟೇ ಬೇಡ. ಈಗ ಧೋನಿ ಸಿ ಎಸ್ ಕೆ ಇಲ್ಲಿಲ್ಲ, ಆರ್ ಸಿ ಬಿ ಇದೆ. ಆರ್ ಸಿ ಬಿ ನಾವು ಕನ್ನಡ ನಮ್ಮ ತಾಯ್ನಾಡಿ ನಾವು ಸಪೋರ್ಟ್ ಮಾಡತ್ತಪ್ಪ. ಇಲ್ಲ, ಆರ್ ಸಿ ಬಿನೇ. ಈ ಸಲನೂ ಕಪ್ ನಮ್ಮದೇ. ಇವತ್ತು ಆರ್ ಸಿ ಬಿ ಗೆಲುವು ಖಚಿತ. ವಿರಾಟ್ ಕೊಹ್ಲಿ ತುಂಬ ಸುಂದರವಾದ ಫಾರ್ಮಲ್ಲಿದ್ದಾರೆ. ಅವರು ಫಾರ್ಮ್ ಆಫ್ ದಿ ಲೈಫಲ್ಲಿದ್ದಾರೆ. 36 ಮೇಲೆ ವಯಸ್ಸಾಗಿದ್ರು ಇನ್ನೂ 19 ವರ್ಷದ ಆಟಗಾರನಂಗೆ ಆಡ್ತಾರೆ. ಅವರಷ್ಟು ಫಿಟ್ ಆಟಗಾರರು ಯಾರೂ ಇಲ್ಲ. ಅವರಿಗೆ ಅನ್ಯಾಯಪೂರ್ವಕವಾಗಿ ಟೆಸ್ಟ್ಗಳಿಂದ ತೆಗೆಸಿದ್ದಾರೆ, ರಿಸೈನ್ ಮಾಡುವಂಗೆ ಮಾಡಿದ್ದಾರೆ, ರಿಟೈರ್ ಮಾಡುವಂಗೆ ಮಾಡಿದ್ದಾರೆ. ಹಾಗಾಗಿ ಅವರನ್ನು T20ಯಲ್ಲೂ ಆಡಿಸ್ಬೇಕು ಭಾರತ ತಂಡಕ್ಕೆ, ಹಾಗೆ ಟೆಸ್ಟ್ ಮ್ಯಾಚ್ಗಳನ್ನು ಮತ್ತೆ ಆಡಿಸ್ಬೇಕು ಅಂತ ನಮ್ಮ ಎಲ್ಲ ಫ್ಯಾನ್ಗಳ ಒಂದು ಭಾವನೆ ಇದೆ. ಇನ್ನೇನು ದೇವರಿಚ್ಛೆ ಏನಿದೆ ನೋಡೋಣ. ಇದು ಅಸಂಭವ, ಅದು ಸಾಧ್ಯನೇ ಇಲ್ಲ. ಆ ತಾರುಣ್ಯ ತರುಣರಲ್ಲೇ ಇಲ್ಲ ಈಗ, ಆ ವಯಸ್ಸಲ್ಲಿ ಅವ್ರಿಗಿದೆ. ಅರ್ಥ ಆಯ್ತಾ? ಸಿ ಎಸ್ ಕೆದು ಈ ಸಾರಿ ಅವರು ಸೆಲೆಕ್ಷನ್ ಕರೆಕ್ಟ್ ಮಾಡಿಲ್ಲ. ಧೋನಿ ಅವರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಇಲ್ಲ, ಬರೀ ಅವ್ರ ಹೆಸರಲ್ಲಿ ಟೀಮ್ ಆಗಿದೆ. ಅವ್ರಿಗೆ ವಯಸ್ಸಾಗಿದೆ ಈಗ ಒಂದು ಸ್ವಲ್ಪ ಜಾಸ್ತಿ, ಅವ್ರು ಆಡ್ತಾನೇ ಇಲ್ಲ. ಹಾಗಾಗಿ ಆ ಚಾಣಾಕ್ಷ ಏನು ತಲೆ ಇರಬೇಕು ಅದು ಅವರಲ್ಲಿ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದೆ ಈಗ. ಓಕೆ, ಆಲ್ ದಿ ಬೆಸ್ಟ್ ಟು ಆರ್ ಸಿ ಬಿ. ಗೆದ್ದೇ RCB.